ತನ್ನದಾಗಿಸಿಕೊಂಡು 3ನೇ ಅಡಿ ಜಾಗಕ್ಕೆ ತನ್ನ ಶಿರವನ್ನೇ ಮಹಾಬಲಿ ನೀಡ್ತಾನೆ. ಹಾಗೆ ಮಹಾಬಲಿಯ ಇಚ್ಛೆಯ ಮೇರೆಗೆ ಭಗವಂತನಾದ ವಿಷ್ಣು ಮಲಯಾಳಂ ತಿಂಗಳಿನ ಚಿನ್ನ ಮಾಸ ಅಂದರೆ ನಮ್ಮ ಕನ್ನಡದ ಶ್ರಾವಣ ಮಾಸದ ತಿರುವೋಣ ನಕ್ಷತ್ರದ ದಿನ ತನ್ನ ಪ್ರಿಯ ಪ್ರಜೆಗಳನ್ನ ನೋಡಿ ಬರಲು ಅನುಮತಿ ನೀಡಿದರೆಂಬ ಪ್ರತಿ ಈ ನಂಬಿಕೆಯಲ್ಲಿ ಪ್ರತಿ ವರ್ಷ ವಿಶ್ವದಾದ್ಯಂತ ಇರುವ ಎಲ್ಲ ಮಲಯಾಳಂ ಬಾಂಧವರು ತಮ್ಮ ಪ್ರಿಯ ರಾಜನ ಬರುವಿಕೆಗೆ ಪೂಕಳಂ ಆಗಿ ಸಂಭ್ರಮದಿಂದ ತನ್ನ ರಾಜನನ್ನ ಬರಮಾಡಿಕೊಳ್ಳುವ ಸುಂದರ ಹಬ್ಬವೇ ಓಣಂ. ವತಿಯಿಂದ 3ನೇ ವರ್ಷದ ಓಣಂ ಆಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತಿದ್ದು, ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಭವ್ಯ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತ ಕೋರಲು ನನಗೆ ಸಿಕ್ಕ ಅವಕಾಶವಿರುವುದು ನನ್ನ ಪುಣ್ಯ ಎಂದು ಭಾವಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಪ್ರಾರಂಭಿಸುತ್ತಿದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಓಣಂ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮಾನ್ ರತೀಶ್ ಕುಮಾರ್ ಅವರಿಗೆ ಆಗಮಿಸಿದ ಸರ್ವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಮಾನ್ ಅಮೃತರಾಜ್, ಕೊಡಗು ಹಿಂದೂ ಮಲಯಾಳಿ ಸಮಾಜದ ಅಧ್ಯಕ್ಷರು ಗೋಣಿಕೊಪ್ಪ, ಇವರಿಗೂ ಕೂಡ ಸರ್ವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಮಾನ್ ಅರುಣ್ ಕುಮಾರ್ ಸರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚೆನ್ನೈನಕೋಟೆ, ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸರ್, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೊಡಗು ಜಿಲ್ಲೆ, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಮಾನ್ ಸುಬ್ರಹ್ಮಣ್ಯ ಸರ್, ಕೊಡಗು ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷರು, ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹರೀಶ್, ಓಣಂ ಆಚರಣಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಚೆನ್ನೈನಕೋಟೆ, ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಎಂಎನ್ ಬಿಜು, ಗ್ರಾಮ ಪಂಚಾಯಿತಿ ಸದಸ್ಯರು, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ.
കാരണം 2 വർഷമായി നാം ഇവിടെ ഓണത്തിൻ്റെ ആഘോഷം നടത്തി വരുന്നു. ഇത് 3ാമത്തെ വർഷം. ഈ വർഷവും അതിഗംഭീരമായി നടത്തുവാൻ തീരുമാനിച്ചു. അതുപോലെ തന്നെ ഇപ്പോൾ നമ്മൾ നിലവിളക്ക് കൊളുത്തി അതിൻ്റെ കാര്യക്രമങ്ങൾ മുന്നോട്ട് നടക്കുകയാണ്. ഈ ഒരു അവസരത്തിൽ സ്റ്റേജിലിരിക്കുന്ന എല്ലാ ധന്യവ്യക്തികൾക്കും ഒറ്റ വാക്കിൽ നന്ദി അറിയിക്കുന്നു. 2 വർഷവും ഞങ്ങളോട് ഒരുമിച്ച് നിന്ന ചെന്നൈക്കോട്ട പഞ്ചായത്ത് മാത്രമല്ല, ചെന്നൈക്കോട്ട പഞ്ചായത്തിനോട് ചുറ്റി നിൽക്കുന്ന എല്ലാ പഞ്ചായത്തിൽ നിന്നും ഞങ്ങളോട് ಸಹಕರಿಸಿದ ಎಲ್ಲರಿಗೂ ನಂದಿ. ಅವರ ಕೆಲಸಗಳು ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಸ್ಫೂರ್ತಿಯಾಗಬೇಕು. ಚಪ್ಪಾಳೆಯ ಮುಖಾಂತರ ಗೌರವ ಸಲ್ಲಿಸೋಣ. ದಯಮಾಡಿ ಚಪ್ಪಾಳೆ ಗಗನದ ಎತ್ತರಕ್ಕೆ ಮೊಳಗಲಿ. ನಿಜಕ್ಕೂ ಈ ಒಂದು ಸುಂದರ ಸನ್ಮಾನಕ್ಕೆ ಸಾಕ್ಷಿಯಾಗುತ್ತಿರುವುದು ಸೌಭಾಗ್ಯವೇ ಸರಿ. ನಮ್ಮನ್ನ ಸಂರಕ್ಷಿಸುತ್ತಾ, ನಮ್ಮ ಗಡಿಗಳಲ್ಲಿ ಕಾಯುತ್ತಾ, ನಮಗೆಂದು ಸಂರಕ್ಷಣೆಯ ಬೇಲಿಯನ್ನ ಕಟ್ಟಿಕೊಡುವ ನಮ್ಮ ಸೈನಿಕರಿವರು, ಅವರ ಸೇವೆಯ ಕ್ಷೇತ್ರ ನಮ್ಮ ಗ್ರಾಮದಲ್ಲೂ ಮೂಡಿದೆ. ಅವರ ಸೇವೆ ಗಗನದೆತ್ತರಕ್ಕೆ ಬೆಳೆಯಲಿ. ಅವರಿಂದ ಸ್ಫೂರ್ತಿಗೊಂಡು ನಮ್ಮ ಯುವ ಪೀಳಿಗೆ ಕೂಡ ಇಂತಹ ಕಾರ್ಯಗಳಲ್ಲಿ ತೊಡಗಲಿ ಎಂದು ಹೇಳುತ್ತಾ ಅವರ ಸೇವೆಯನ್ನ ಈ ಒಂದು ವೇದಿಕೆಯಲ್ಲಿ ಆದರದಿಂದ ಗೌರವಿಸುತ್ತಿದ್ದೇವೆ. ದಯಮಾಡಿ ಚಪ್ಪಾಳೆಯ ಮುಖಾಂತರ ಅವರಿಗೆ ಶ್ರೀಯುತ ಅರುಣ್ ಕುಮಾರ್ ಸರ್ ಅವರಿಗೆ ನಮ್ಮ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ. ದಯಮಾಡಿ ಚಪ್ಪಾಳೆಯ ಮುಖಾಂತರ ಅವರ ಸೇವೆಯನ್ನ ಗೌರವಿಸೋಣ. ಶ್ರೀಯುತರ ಸೇವೆ ಇನ್ನಷ್ಟು ಮುಂದುವರಿಯಲಿ, ಇನ್ನಷ್ಟು ಸನ್ಮಾನಗಳನ್ನ ತನ್ನದಾಗಿಸಿಕೊಳ್ಳಲಿ ಎಂದು ಹಾರೈಸುತ್ತಾ, ಕೊರತೆ ಇದೆ, ದಯಮಾಡಿ ಪುಣ್ಯ ಆಸೀನರಾಗಲು ಚಪ್ಪಾಳೆ ಮುಖಾಂತರ ಮಕ್ಕಳನ್ನು ಉಪಸ್ಥಿತರಾದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಅದೇ ರೀತಿ ಈ ಸುಂದರ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಓಣಂ ಆಚರಣಾ ಸಮಿತಿ 2024ರ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ ನನ್ನ ಊರಿನವರು ಹಾಗೂ ಅದೇ ತರ ಪಾಲಿಮಠ, ಮಾಲ್ದಾರಿ ಮಠ ಈ ಊರಿನವರೆಲ್ಲರೂ ಸೇರಿ ಕೈ ಜೋಡಿಸಿ ನನ್ನನ್ನು ಈ 2024ರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ನನ್ನ ಪ್ರೀತಿಯ ನಮಸ್ಕಾರಗಳು ಎಲ್ಲರಿಗೂ.